ನಮ್ಮ ಜೊತೆ ಚಿರಂಜೀವಿ ಅಂತ ಹೇಳಿ ಎಸ್ ಎಲ್ ಭೈರಪ್ಪ ಅವರ ಆಪ್ತರು ಜೊತೆಗೆ ಅವರದ್ದೇ ಊರಿನವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿರಂಜೀವಿ ಅವರೇ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರು ಇನ್ನಿಲ್ಲ ಅನ್ನುವಂತ ಆಘಾತಕಾರಿ ಸುದ್ದಿ. ಹೇಳಿ ಹೇಳಿ ಸರ್, ಹೇಳಿ ಹೇಳಿ. ಹೌದು ಹೌದು ಮೇಡಮ್, ಈಗ ನಮ್ಗೆ ಒಂದು ಅರ್ಧ ಗಂಟೆಲಿ ವಿಚಾರ ಗೊತ್ತಾಯ್ತು ನಮ್ಗೆ. ಅವರು ಬೆಂಗಳೂರಲ್ಲಿ ಇದ್ರು, ಇವಾಗ ಪ್ರೆಸೆಂಟ್ ಹಾಸ್ಪಿಟಲ್ ಇದ್ರು. ಅವ್ರು RR ನಗರದಲ್ಲಿ ರಾಷ್ಟ್ರೋತ್ಥಾನ ಅಂತ ಹೇಳಿ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ಇದ್ರು. ಓಕೆ. ಅದು RSS ನವ್ರದ್ದು. ಟ್ರೀಟ್ಮೆಂಟ್ ತಗೊಂತ ಇದ್ರು, ಆರೋಗ್ಯವಾಗಿದ್ರು. ಆದ್ರೂ ಸ್ವಲ್ಪ ವಯಸ್ಸಾಗಿರೋದ್ರಿಂದ ಇನ್ನೊಂದ್ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂತಾ ಇದ್ರು. ಅವರು ಒಂದು 3 ತಿಂಗಳ ಹಿಂದೆ ನಮ್ಮೂರು ಕಾರ್ಯಕ್ರಮಕ್ಕೆ ಬಂದಿದ್ರು. ಅವರು ಒಂದು ಪೈಪ್ಲೈನ್ ಮುಖಾಂತರ ಒಂದು 25 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ನಮ್ ಸಂತೇಶ್ವರ ಕೆರೆಗೆ ಒಂದು ಪೈಪ್ಲೈನ್ ಮುಖಾಂತರ ಕೆರೆ ತುಂಬಿಸಕ್ಕೆ ಪ್ರಯತ್ನ ಮಾಡಿ ಅದನ್ನ ಯಶಸ್ವಿನೂ ಆದ್ರು. ಆದ್ರೆ ಈ ಒಂದು ವಿಚಾರ ನಮ್ಗೆ ತುಂಬಾ ಒಂದು ಆಘಾತಕಾರಿ ಅಂತಾಗಿ ಅನಿಸಿದೆ ಇವಾಗ. ಯಾಕೆಂತಂದ್ರೆ ಸಾವಿರಾರು ಕುಟುಂಬಗಳಿಗೆ ಅವರು ಬುಕ್ ಬರೆದು ಎಷ್ಟು ಪ್ರಸಿದ್ಧಿ ಆದ್ರು, ಬುಕ್ ಬರೆದು ಎಷ್ಟು ಜ್ಞಾನ ತುಂಬಿದ್ರು ಈ ರಾಷ್ಟ್ರಕ್ಕೆ. ಅದೇ ರೀತಿ ನಮ್ಮ ಸ್ಥಳೀಯವಾದ ಅವರು ಹುಟ್ಟಿದ ಊರಿಗೆ, ಅವ್ರದ್ದು 1 ಗುಂಟೆ ಜಮೀನಿಲ್ಲ ಮೇಡಮ್ ಇಲ್ಲಿ. ಸಂತೇಶ್ವರ ಗ್ರಾಮ ಹುಟ್ಟಿದ ಊರು. ಸಾವಿರಾರು ಕುಟುಂಬಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಅವರು ಹೇಮಾವತಿ ನಾಲೆ ನೀರ್ನ ಪೈಪ್ ಲೈನ್ ಮುಖಾಂತರ ತಂದು ಸಂತೇಶ್ವರ ಗ್ರಾಮಕ್ಕೆ ಹರಿಸ್ತಾರೆ ಕಳೆದ ವರ್ಷನೇ. ಅದ್ರ ಶಂಕುಸ್ಥಾಪನೆ ಮಾಡಿ ಸಂಪೂರ್ಣ ಕಾರ್ಯಕ್ರಮನ ಯಶಸ್ವಿ ಆಗಂಗೆ ಮಾಡಿ ನೀರ್ನು ಸಹಿತ ಬಿಡಿಸ್ಕೊಟ್ರು ನಮ್ಗೆಲ್ಲ. ಇವತ್ತೆಲ್ಲ ಅಂತರ್ಜಲ ಮಟ್ಟ ಇವತ್ತು 2 ಲೆಂತ್ 3 ಲೆಂತ್ ಅಂದ್ರೆ 25-30 ಅಡಿ ನೀರಿದೆ ನಮ್ಗೆಲ್ಲ ಬೋರ್ವೆಲ್ಗಳಲ್ಲಿ. ನಾವಿನ್ನೂ ಅವ್ರನ್ನ ಇರ್ತಾರೆ ಅಂತ ಅನ್ಕೊಂಡಿದ್ವಿ, ಬಟ್ ಇವತ್ತು ಅದು ತಡೆಯಲಾರ್ದ ನೋವು. ನಮ್ಮ ಊರಲ್ಲಂತೂ ಆಲ್ರೆಡಿ ಎಲ್ಲ ಸೇರ್ಬಿಟ್ಟಿದ್ದಾರೆ ಅವರ ಹಳೆ ಮನೆ ಹತ್ರ, ಗ್ರಾಮಸ್ಥರೆಲ್ಲ ಸೇರಿದ್ದಾರೆ. ಈಗ ಮೇಡಮ್ ಬೆಂಗಳೂರಿಗೆ ಬರ್ತಾ ಇದೀವಿ. ಅವರು ಅಲ್ಲಿಗೆ ಬಂದು ಹಾಸ್ಪಿಟ್ಲ್ ಹತ್ರ ಹೋಗಿ ಅವ್ರನ್ನ ನೋಡಿ ಒಂದು ನಮಸ್ಕಾರ ಮಾಡ್ಕೊಂಡು ಅವ್ರ ಅಂತಿಮ ದರ್ಶನ ಪಡ್ಕೊಂಡು, ಅವರ ಕೊನೆಯ ಆಸೆ ಇದ್ದಿದ್ದು ಸಂತೇಶ್ವರ ಗ್ರಾಮದಲ್ಲಿ ಅಂತ್ಯಕ್ರಿಯೆ ಆಗ್ಬೇಕು ಅಂತ. ನನ್ನ ಹುಟ್ಟಿದ ಊರಲ್ಲೇ ನನ್ನ ಕೊನೆಗಾಲದಲ್ಲೂ ಕೂಡ ನಾನು ಅಲ್ಲೇ ಇರ್ಬೇಕು ಅಂತ ಅವ್ರು ತುಂಬಾ ಆಸೆ ಪಟ್ಟಿದ್ರು. ಊರಲ್ಲಿ ಸ್ವಂತ ಒಂದು ಲೈಬ್ರರಿ ಮಾಡಿದ್ದಾರೆ ಅವ್ರ ತಾಯಿ ಗೌರಮ್ಮ ಅವ್ರ ಹೆಸರಲ್ಲಿ, ಗೌರಮ್ಮ ಸ್ಮಾರಕ ಅಂತ ಹೇಳಿ. ಮತ್ತೆ ಇವಾಗ ಮತ್ತೆ ಇನ್ನೊಂದು ಸರ್ಕಾರದ ಲೆವೆಲ್ ನಲ್ಲಿ ಒಂದು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಡಿಜಿಟಲ್ ಲೈಬ್ರರಿ ಮಾಡಬೇಕು ಅಂತ ಹೇಳಿ ಅದನ್ನು ಒಂದು ಪ್ರಯತ್ನ ಮಾಡ್ತಾ ಇದ್ರು. ಅದು ಕಟ್ಟಡ ಆಗ್ತಾ ಇದೆ. ತುಂಬಾ ಊರಿಗೆ ಒಳ್ಳೊಳ್ಳೆ ಕೆಲ್ಸಗಳನ್ನ ಮಾಡಿದ್ರು. ಅದವ್ರನ್ನ ಕಳ್ಕೊಂಡಿರೋದು ತುಂಬಾ ನಮಗೂ ನೋವಾಗ್ತಾ ಇದೆ. ನಾವು ಇವಾಗ ಹೋಗ್ತಾ ಇದೀವಿ ಮೇಡಮ್, ಬೆಂಗಳೂರಿಗೆ ಬರ್ತಾ ಇದೀವಿ. ಚಿರಂಜೀವಿ ಅವರೇ, ಎಷ್ಟು ವರ್ಷಗಳಿಂದ ಗೊತ್ತು ಅಂದ್ರೆ ಸಂತೇಶ್ವರ ಗ್ರಾಮದಲ್ಲೇ ಇದ್ರೆ ಎಸ್ ಎಲ್ ಭೈರಪ್ಪ ಅವರು ಎಷ್ಟು ವರ್ಷಗಳ ಕಾಲ ಇದ್ರು? ಒಡನಾಟ 75-80 ಇದ್ದಾಗ, ಅಂದ್ರೆ ನಾವು ಚಿಕ್ಕ ಹುಡುಗರು ಇದ್ದಾಗ್ಲಿಂದಲೂ ಅವ್ರು ಬರ್ತಾ ಇದ್ರು ಮೇಡಮ್, ಊರಿಗೆ ಬರ್ತಾ ಇದ್ರು. ಅವರೇ ಡ್ರೈವಿಂಗ್ ಮಾಡ್ಕೊಂಡ್ ಬರ್ತಾ ಇದ್ರು. ಓಕೆ. ಅವರೇ ಸ್ವಂತ ಗಾಡಿ ಓಡಿಸ್ಕೊಂಡ್ ಬರ್ತಾ ಇದ್ರು. ಮೈಸೂರಿನಲ್ಲಿದ್ರು ಕೂಡ ಸಂತೇಶ್ವರ ಗ್ರಾಮಕ್ಕೆ ಬರ್ತಾ ಇದ್ರು. ಬರ್ತಾರೆ ತಿಂಗಳಿಗೆ ಒಂದ್ಸಲ ಬರೋರು. ಓಕೆ. ಪ್ರತಿ ತಿಂಗಳು ಬರೋರು. ಅವರು ಅತಿ ಹೆಚ್ಚು ಪ್ರಸಿದ್ಧಿ ಆಗಿತ್ತು ಅಂದ್ರೆ 68ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗುತ್ತಲ್ಲ, ಅವಾಗ ತುಂಬಾ ಪ್ರಸಿದ್ಧಿ ಪಡ್ತಾರೆ. ಅಲ್ಲಿಂದ ತನಕ ಬುಕ್ ಸುಮಾರು ಬರೆದಿರ್ತಾರೆ. ಗ್ರಾಮದ ಅವ್ರಿಗೆ ಗೊತ್ತಿರ್ಲಿಲ್ಲ ಅವರ ವ್ಯಾಪ್ತಿ ಎಷ್ಟು ಅಂತ. ಕನ್ನಡ ಸಮ್ಮೇಳನದಲ್ಲಿ ಅವ್ರಿಗೆ ಅಧ್ಯಕ್ಷರಾಗಿ ಆದ್ಮೇಲೆ ತುಂಬಾ ಪ್ರಸಿದ್ಧಿಯಾಗಿ ಅವಾಗ್ಲೇ ನಾವು 2ನೇ ಕ್ಲಾಸು 3ನೇ ಕ್ಲಾಸ್ ಅಲ್ಲಿ ಇದ್ದಾಗ ಅವ್ರನ್ನ ಫಸ್ಟ್ ನಮ್ಮೂರಿನ ಗ್ರಾಮದವರೇ ಕರ್ಕೊಂಬಂದು ಒಂದ್ಸಲ ಚಿಕ್ಕದಾಗಿ ಒಂದ್ ಸನ್ಮಾನ ಮಾಡಿ ಅವ್ರನ್ನ ಕಳಿಸ್ಕೊಟ್ಟಿದ್ವಿ. ಅದಾದ್ಮೇಲೆ ನಿರಂತರ ಊರಿಗೆ ಸಂಪರ್ಕ ಇತ್ತು. ಊರಲ್ಲಿ ಒಂದು ಲೈಬ್ರರಿನೇ ಮಾಡಿದ್ರು. ಅವೆಲ್ಲ ಬುಕ್ ಇಟ್ಟು ಬೇರೆ ಬೇರೆ ಕಾದಂಬರಿಕಾರರುಗಳು ಅವರೆಲ್ಲರನ್ನು ಬುಕ್ ಇಟ್ಟು ಎಲ್ಲವನ್ನೂ ಓದ್ಲಿ ಅಂತ ಹೇಳಿ ಎಲ್ಲ ಮಾಡಿದ್ರು. ಆಮೇಲೆ ಅವ್ರದೊಂದು ಆಸೆ ಇತ್ತು, ಏನು ಅಂದ್ರೆ ಯಾರು ಒಂದ್ ಟಾಯ್ಲೆಟ್ ರೂಮ್ ಕಟ್ಟಿಸ್ಕೊಂಡ್ರೆ 2,000 ಅವ್ರು ದುಡ್ಡು ಕೊಡೋರು. ಅಂದ್ರೆ ಅದು 20 ವರ್ಷದಲ್ಲೇ ಮಾಡಿದ್ರು ಅದನ್ನ. ಇವಾಗ ಏನು ಗ್ರಾಮ ಪಂಚಾಯತಿಗಳಲ್ಲಿ ಕೇಂದ್ರ ಸರ್ಕಾರದಿಂದ ನೀವು ಶೌಚಾಲಯ ಕಟ್ಟಿಸ್ಕೊಂಡ್ರೆ 5,000 ಕೊಡ್ತೀವಿ 10,000 ಕೊಡ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಬಂತು. ಅದಕ್ಕೂ ಮುಂಚೆ ಯೋಚನೆ ಮಾಡಿ ಊರಲ್ಲಿ ಕೊಟ್ಟಿದ್ರು ಅವರು. ಊರಲ್ಲಿ ಯಾರಾದ್ರೂ ಟಾಯ್ಲೆಟ್ ಕಟ್ಟಿಸ್ಕೊಳ್ತೀವಿ ಅಂದ್ರೆ ದುಡ್ಡು ಕೊಡೋರು. ನೀವು ಕಟ್ಟಿಸ್ಕೊಳ್ಳಿ, ಗೋಬರ್ ಗ್ಯಾಸ್ ಮಾಡಿಸ್ಕೊಳ್ಳಿ, ಅಂದ್ರೆ ಯಾವುದನ್ನು ಕೂಡ ಪ್ರತಿಯೊಂದನ್ನು ನಮ್ಮ ಇದ್ರಲ್ಲೇ ತಗೋಬೇಕು ಅಂತ. ಗೋಬರ್ ಗ್ಯಾಸ್ ಅಲ್ಲೇ ನೀವು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕು. ಟಾಯ್ಲೆಟ್ ಶೌಚಾಲಯ ಶಿಸ್ತಿರ್ಬೇಕು, ಶುಚಿ ಇರ್ಬೇಕು ಊರು. ಆ ತರ ಯೋಚನೆ ಮಾಡ್ತಿದ್ರು ಮೇಡಮ್ ಅವರು. ಎಲ್ಲಾರನ್ನು ಪ್ರೀತಿಯಿಂದ ಮಾತಾಡ್ಸರು. ಅವ್ರಿಗೆ ನಾಟಕ ಅಂದ್ರೆ ತುಂಬಾ ಇಷ್ಟ. ಈಗ ನಾವು ಕೂಡ ಅವರ ಕಾರ್ಯಕ್ರಮದಲ್ಲಿ
ಒಂದು ಕುರುಕ್ಷೇತ್ರ ನಾಟಕನು ಅವ್ರಿಗೋಸ್ಕರ ಅಂತಲೇ ಅಭಿನಯ ಮಾಡಿದ್ವಿ. ನುಗ್ಗೇಳಮ್ಮ ಕಲಾ ಸಂಘ ಅಂತೇಳಿ ಒಂದಿದ್ರಿಂದ ಸಂತೇಶ್ವರಲ್ಲಿ ನಾನೇ ದುರ್ಯೋಧನ ಪಾರ್ಟ್ ಮಾಡಿದ್ದೆ. ಅವ್ರಿಗೆ ಅಂತ ಒಂದು ನಾಟಕನು 1 hour ಕೂತು ವೀಕ್ಷಣೆ ಮಾಡಿ ನೋಡಿದ್ರು ಈ ವಯಸ್ಸಲ್ಲಿ. ರೀಸೆಂಟ್ ಆಗಿ ಯಾವಾಗ ಬಂದಿದ್ರು? ರೀಸೆಂಟ್ ಆಗಿ ಸರ್ ಒಂದು 3 months ಆಯ್ತಲ್ವಾ ಸರ್? ಏಪ್ರಿಲ್ 9 ಮೇಡಮ್. ಏಪ್ರಿಲ್ 9ಕ್ಕೆ ಬಂದಿದ್ರು. ಏಪ್ರಿಲ್ 9 ಕಾರ್ಯಕ್ರಮ. ಅವರು ಏಪ್ರಿಲ್ 6ನೇ ತಾರೀಕೆ ಊರಿಗೆ ಬಂದಿದ್ರು. 2 ದಿನ ಮುಂಚೆನೆ ಬಂದಿದ್ರು. ಆಗ ಆರೋಗ್ಯವಾಗಿದ್ರೆ ಸರ್? ಆರೋಗ್ಯವಾಗಿದ್ರು. ಅವರೇ ಓಡಾಡೋರು, ಆರೋಗ್ಯವಾಗಿದ್ರು. ಯಾವುದು ಏನ್ ಸಮಸ್ಯೆ ಇಲ್ಲ. ಸ್ವಲ್ಪ ಅವ್ರಿಗೆ ಕಾಯಿಲೆ ಅಂತಂದ್ರೆ ಮರವಿನ ಕಾಯಿಲೆ ಸ್ಟಾರ್ಟ್ ಆಗಿತ್ತಂತೆ. ಲರ್ನಿಂಗ್ ಫಸ್ಟ್ ಸ್ಟೇಜ್. ನೆನಪಿನ ಶಕ್ತಿ ಕಮ್ಮಿ ಆಗ್ತಾ ಇತ್ತು ಅಷ್ಟೇ. ಇನ್ ಮಿಕ್ಕಿದ್ದೆಲ್ಲ ಆರೋಗ್ಯವಾಗೇ ಇದ್ರು. ನಾವು ಸುಮಾರು ಸಲ ಮೈಸೂರಿಗೆಲ್ಲ ಹೋಗಿ ನೋಡ್ಕೊಂಡ್ ಬಂದಿದೀವಿ. ತುಂಬಾ ಚೆನ್ನಾಗಿ ಮಾತಾಡೋರು. ಅವ್ರಿಗೆ ಸಂತೇಶ್ವರದವ್ರು ಬಂದವ್ರೆ ಅಂದ್ರೆ ಅವ್ರಿಗೆ ಏನೋ ಒಂಥರ ಇನ್ನೂ ಸ್ಪಿರಿಟ್ ಬಂದ್ಬಿಡೋದು ಮಾತಾಡ್ಲಿಕ್ಕೆ ಎಲ್ಲ. ಈಗ ಅವ್ರನ್ನ ಕಳ್ಕೊಂಡಿದ್ದು ಭಾರಿ. ನಾವ್ ಇನ್ನೂ ಒಂದ್ ಸ್ವಲ್ಪ ದಿನ ಇರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಮೇಡಮ್, ಅವ್ರ ಆರೋಗ್ಯದ ಇದ್ರ ಮೇಲೆ. ಅವ್ರಿಗೆಲ್ಲ ಅಂದ್ರೂ ಅವರ ಕಾದಂಬರಿಗಳು ಅವರನ್ನ ಜೀವಂತವಾಗಿರಿಸುತ್ತೆ ಸರ್. ಯಾಕಂದ್ರೆ ಜನಪ್ರಿಯ ಕಾದಂಬರಿಗಳು, ಈಗಿನ ಯುವಕರು ಕೂಡ ಓದುವಂತಹ ಕಾದಂಬರಿಗಳು. ಊರ್ನವ್ರ ಜೊತೆಗೆ ಯಾವ ರೀತಿ ಇರ್ತಾ ಇದ್ರು ಸರ್ ಅವರು? ಊರಿಗೆ ಬಂದಾಗ, ಒಂದ್ಸಲ ಬಂದಾಗ ಯಾವುದೇ ಜಾತಿ, ಯಾವುದೇ ಧರ್ಮ ಆತರ ಯಾವುದನ್ನು ಇದು ಮಾಡ್ತಿಲ್ಲ ಮೇಡಮ್. ಎಲ್ಲರ ಜೊತೆನೂ ಪ್ರೀತಿಯಾಗಿ ಅವ್ರನ್ನ ಮಾತಾಡಿಸ್ತಾ ಇದ್ರು. ಅವ್ರ ತಂದೆ, ಅವ್ರ ತಾತ, ಅವರ ಸಮಕಾಲೀನರನ್ನ ಕೇಳ್ತಾ ಇದ್ರು, ನೀವ್ ಯಾರ ಮಕ್ಕಳು, ಏನ್ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಕೇಳ್ತಾ ಇದ್ರು ಮೇಡಮ್. ನಾವು ಈ ಪೈಪ್ ಲೈನ್ ವಿಚಾರ ಅವ್ರ ಬ್ರದರ್ ಒಬ್ರು ಇಲ್ಲೇ ಇದಾರೆ ಮೇಡಮ್, ಕೃಷ್ಣ ಪ್ರಸಾದ್ ಅಂತ. ಅವ್ರ ಜೊತೆ ಒಂದ್ಸಲ ಮಾತಾಡಿ ಮೇಡಮ್. ಕೃಷ್ಣ ಪ್ರಸಾದ್ ಅಂತ. ಹಂಗೆ ನಾನು ಹಿಡಿತೀನಿ. ಯಾರು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.